ನಮಸ್ತೆ ಎಲ್ರಿಗೂ. ಇವತ್ತು ಉಡ್ತ ಅವರೆಕಾಳು ಸಾಂಬಾರ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನು ಒಣಗಿರುವಂಥ ಅವರೆಕಾಳನ್ನ ತಗೊಂಡು ಅದನ್ನ ಹುರ್ಕೋತಾ ಇದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡು 10 ನಿಮಿಷ ಹುರಿದ್ರೆ ಈ ಥರ ಬರುತ್ತೆ. ತುಂಬ ಕಪ್ಪಾಗಿ ಹುರಿಬಾರ್ದು, ಕಹಿ ಬರುತ್ತೆ. ಇಷ್ಟು ಹುರ್ಕೋಬೇಕು. ಇಷ್ಟು ಹಾಕೋವರೆಗೂ ಲೈಟಾಗಿ ಅದು ಕಲರ್ ಚೇಂಜ್ ಆಗುತ್ತೆ. ಅಷ್ಟು ಹುರ್ಕೊಂಡಾದ್ಮೇಲೆ ನೀರು ಹಾಕ್ಕೊಂಡು ಅರ್ಧ ಗಂಟೆ ನೆನೆ ಹಾಕ್ಬಿಡ್ಬೇಕು. ಹುರಿದಿರ್ತೀವಲ್ವ ಕಾಳು, ಅವಾಗ ಬೇಗನೆ ನೆನ್ಕೊಳ್ಳುತ್ತೆ ಮತ್ತು ಬೇಗನೆ ಬೇಯುತ್ತೆ ಸಾಂಬಾರಲ್ಲಿ. ಹಾಗಾಗಿ ಇದನ್ನೊಂದು 10 ನಿಮಿಷ ನೆನೆಸ್ಬಿಟ್ಟು ಆಮೇಲೆ ಕ್ಲೀನಾಗಿ 1, 2 ರಿಂದ 3 ಸತಿ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಸಾಂಬಾರಿಗೆ ಹಾಕ್ಕೋಬೇಕು. ಇದು ನೆನ್ಕೊಳ್ಳೋ ಅಷ್ಟರಲ್ಲಿ ಸಾಂಬಾರಿಗೆ ನಾವು ರುಬ್ಬೋಕ್ಕೆ ಏನೇನು ಬೇಕೋ ಅದು ರೆಡಿ ಮಾಡ್ಕೊಂಡು ಮಸಾಲಾನ ರುಬ್ಕೊಂಡು ಬರೋಣ. ಇದು ರುಬ್ಕೊಳ್ಳೋಕ್ಕೆ ನಾನು ಒಂದು ಚಿಕ್ಕದು ತೆಂಗಿನಕಾಯಿನ ಫುಲ್ ತುರ್ಕೊಂಡಿದ್ದೀನಿ. ಆದಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳೋಣ. ಅದಾದಮೇಲೆ ಹೆಚ್ಕೊಂಡಿರೋಂಥ 2 ಮೀಡಿಯಮ್ ಸೈಜ್ ಈರುಳ್ಳಿ ಇಷ್ಟು ಹಾಕ್ಕೊಳ್ಳೋಣ. ಟೇಬಲ್ ಸ್ಪೂನಷ್ಟು ಅಕ್ಕಿ, ಸೊಸೈಟಿ ಅಕ್ಕಿ ಬರುತ್ತಲ್ವ, ಆ ಅಕ್ಕಿ ನೆನೆಸ್ಕೊಂಡಿದ್ದೀನಿ. ಮತ್ತು ಒಂದು ಸಣ್ಣ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಎರಡನ್ನೂ ಕೂಡ ಸ್ವಲ್ಪ ಹೊತ್ತೊಂದು 10 ನಿಮಿಷ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಇದನ್ನು ಕೂಡ ರುಬ್ಬಕ್ಕೆ ಹಾಕ್ಕೊಂಡ್ರೆ ಸಾಂಬಾರು ಸ್ವಲ್ಪ ತಿಕ್ನೆಸ್ ಬರುತ್ತೆ ಚೆನ್ನಾಗಿ, ಹಾಗಾಗಿ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 2 ಸ್ಪೂನಷ್ಟು ಖಾರದ ಪುಡಿ, ಅದಾದಮೇಲೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಸ್ವಲ್ಪ ಅರಿಶಿನ, ಜೀರಿಗೆ, ಸ್ವಲ್ಪ ನೀರು ರುಬ್ಬೋಕ್ಕೆ. ಸಣ್ಣಗಾಗಿದೆ, ಇಷ್ಟು ರುಬ್ಕೊಳ್ಳಿ ಸಾಕು. ಸಾಂಬಾರಿಗೆ 2 ಮುಳುಗಾಯಿ ತೊಗೊಂಡಿದ್ದೀನಿ, 1 ಆಲೂಗೆಡ್ಡೆ, 2 ಟೊಮೊಟೊ, ಇದು 1 ಈರುಳ್ಳಿ ಒಗ್ಗರಣೆಗೆ. ನೋಡಿ, ನಾನು ಅಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅವರೆಕಾಳು ಚೆನ್ನಾಗಿ ನೆಂದಿದೆ. ಇದನ್ನು 2-3 ಸತಿ ನೀಟಾಗಿ ವಾಶ್ ಮಾಡಿಕೊಂಡು ಬರೋಣ. ಈಗ ಕುಕ್ಕರ್ ತಗೊಂಡು ಒಂದು ಸ್ವಲ್ಪ ಎಣ್ಣೆ ಒಗ್ಗರಣೆ ಆಗುವಷ್ಟು ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ, ಒಂದು 4 ರಿಂದ 5 ಇಸ್ಲು ಕರ್ಬೇವಿನ ಸೊಪ್ಪು, ಒಗ್ಗರಣೆಗೆ ಅಂತ ಹೆಚ್ಚಿಟ್ಕೊಂಡಿದ್ವಲ್ಲ ಅದು ಈರುಳ್ಳಿ, 2 ನಿಮಿಷ ಫ್ರೈ ಮಾಡ್ಕೊಂಡು ರುಬ್ಬಿದ್ವಲ್ಲ ಮಸಾಲೆ, ಇದನ್ನು ಹಾಕ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ, ಎಣ್ಣೆಲ್ಲ ಬಿಟ್ಕೊಂಡಿದೆ. ಇವಾಗ ನಾವು ಹೆಚ್ಚಿರುವಂಥ ಆಲೂಗೆಡ್ಡೆ, ಮುಳುಗಾಯಿ ಹಾಗೆ ಟೊಮೊಟೊ 3 ಕೂಡ ಸೇರಿಸ್ಕೊಳ್ಳೋಣ. ಟೊಮೊಟೊ ಹಾಗೆ ಮುಳುಗಾಯಿ ಮತ್ತು ಆಲೂಗೆಡ್ಡೆ ಅಷ್ಟನ್ನು ಹಾಕಿ 1 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 3 ತರಕಾರಿನ ಮಸಾಲೆ ತರಕಾರಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅವರೆಕಾಳು ನೆಂದಿತ್ತಲ್ಲ, ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಇದನ್ನು ಇದ್ರೊಳಗಡೆ ಹಾಕ್ಕೊಳ್ಳೋಣ. ಇದನ್ನು ಕೂಡ ನೀಟಾಗಿ ಮಸಾಲೆಗೆ 1 ನಿಮಿಷ ಹುರ್ಕೊಳ್ಳೋಣ. ಆಗ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಎಲ್ಲದಕ್ಕೂ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಿ, ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ. ರುಚಿಗೆ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀರು. ಸಾಂಬಾರು ತುಂಬ ತೆಳ್ಳು ಮಾಡ್ಕೊಬೇಡಿ, ಸ್ವಲ್ಪ ಗಟ್ಟಿಗಿರಲಿ. ಸ್ವಲ್ಪ ಗಟ್ಟಿಗಿದ್ರೇ ಇದು ಚೆನ್ನಾಗಿರುತ್ತೆ ಸಾಂಬಾರು, ಮುದ್ದೆಗಿಲ್ಲ ಅದಕ್ಕೂ. ಹಾಗಾಗಿ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಕೆಲವೊಂದು ಸಾಂಬಾರು ತೆಳ್ಳಗಿದ್ರೆ ರುಚಿ ಇರುತ್ತೆ, ಕೆಲವೊಂದು ಸಾಂಬಾರು ಸ್ವಲ್ಪ ಗಟ್ಟಿ ಇದ್ರೆ ರುಚಿ ಇರುತ್ತೆ. ಇದು ಕೂಡ ಸ್ವಲ್ಪ ಗಟ್ಟಿಗಿದ್ರೇ ರುಚಿ ಇರುತ್ತೆ ಚೆನ್ನಾಗಿ. ಇದು ಕೆಲವೊಂದು ಕಡೆ ಮಾಡ್ತಾರೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಯಾರು ಗೊತ್ತಿರಲ್ಲ ಅವರು ಇದನ್ನ ಒಂದು ರೆಸಿಪಿನ ನಿಮ್ಮ ಮನೇಲಿ ಒಂದ್ಸತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಚಳಿಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಚಳಿಗೆ ತಿನ್ನೋದಕ್ಕೆ, ಊಟಕ್ಕೆ. ಇದು ನಮ್ಮಮ್ಮ ಮಾಡ್ತಾ ಇದ್ರು, ನಾನು ಅವ್ರನ್ನ ನೋಡಿ ಕಲ್ತಿರೋದು. ಇದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಸ್ವಲ್ಪ ಲೈಟಾಗಿ ಖಾರ ಜಾಸ್ತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ. ನೀಟಾಗಿದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದು ಒಂದು ಸ್ವಲ್ಪ ಕುದಿ ಬರೋವರೆಗೂ ಕಾಯಿರಿ. ಅದಾದಮೇಲೆ ಮುಚ್ಚಿಬಿಟ್ಟು 2 ವಿಷಲ್ ತಗೊಳ್ಳೋಣ. ಯಾಕೆಂದರೆ ಅವರೆಕಾಳು ಅದು ಒಣಗಿರೋದಲ್ವಾ, ಹಂಗಾಗಿ ಉದ್ದು ಸ್ವಲ್ಪ ಅರ್ಧ ಗಂಟೆ ನೆನೆಸಿದ್ದೀವಿ. ಹಾಗಾಗಿ 2 ವಿಷಲ್ ತಗೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನೀವು ಉಪ್ಪು ಖಾರ ಹುಳಿ ಎಲ್ಲ ಸರಿ ಇದೆಯನ್ನ ನೋಡ್ಕೊಳ್ಳಿ. ಸ್ವಲ್ಪ ಉಪ್ಪು ಏನಾದರೂ ಕಮ್ಮಿ ಇದ್ರೆ ಹಾಕೋಬೋದು, ಹುಳಿ ಕಮ್ಮಿ ಇದ್ರೂ ಹಾಕೋಬೋದು. ಖಾರ ಎಲ್ಲ ನೀವು ನೋಡಿ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಈ ಥಿಕ್ನೆಸ್ ಇರಬೇಕು, ಇಷ್ಟಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು. ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ತುಂಬ ಗಟ್ಟಿಗೂ ಕೂಡ ಮಾಡಬೇಡಿ. ಈಗ ಸಾಂಬಾರು ಸ್ವಲ್ಪ ಕುದಿಯ ಹಂತಕ್ಕೆ ಬಂದಿದೆ. ಈಗ ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ತಗೊಳ್ಳೋಣ.
ಮೀಡಿಯಂ ಫ್ಲೇಮಲ್ಲೇ ಇಟ್ಟು 2 ವಿಷಲ್ ಮಾಡ್ಕೊಳ್ಳಿ. 2 ವಿಷಲ್ ಆಗಿದೆ. ಅವರೆಕಾಳು ಕೂಡ ಬೆಂದಿದೆ. 2 ವಿಷಲ್ ಮಾಡಿಕೊಂಡು ಸಾಕು, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು. ಚೆನ್ನಾಗಾಗಿದೆ. ಈಗ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ಳೋಣ. ಹೀಗೆ ಬಿಸಿ ಸಾಂಬಾರು ಹಾಕ್ಕೊಂಡು ತಿಂತಿದ್ರೆ ಚಳಿಗಾಲದಲ್ಲಂತೂ ತುಂಬ ಹಿತ ಅನಿಸುತ್ತೆ ನನಗೆ. ತುಂಬ ಚೆನ್ನಾಗಿದೆ. ಟೇಸ್ಟಿಯಾಗಿರುವಂಥ ಹುರಿದ ಅವರೆಕಾಳು ಸಾಂಬಾರು. ನಿಮ್ಮ ಮನೆಯಲ್ಲೂ ಕೂಡ ಈ ರೆಸಿಪಿ ಮಾಡಿಕೊಡಿ. ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತುಂಬ ಸೂಪರ್ ಆಗಿದೆ ಸಾಂಬಾರು.